ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಮೊದಲ ಬಾರಿಗೆ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಪಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದಲ್ಲಿದ್ದರು. ಅದಾದ ಬಳಿಕ ತುರ್ತಾಗಿ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಬಂದರು. ಇವತ್ತು ಪಹಲ್ಗಾಮ್ ದಾಳಿಯ ಬಳಿಕ ನಡೆದಂತಹ ಮೊದಲ ರ್ಯಾಲಿ, ಬಿಹಾರದ ಮಧುಬನಿಯಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಪಥವನ್ನು ಮಾಡಿದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ, ಮೋದಿ ಅವರು ಹಿಂದಿ ಮತ್ತು ಇಂಗ್ಲಿಷ್ನಲ್ಲೂ ಕೂಡ ಪಾಕಿಸ್ತಾನದ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟ ಹಾಗೆ ಮಾಡಿರುವ ಭಾಷಣವನ್ನು ಮಾಡಿದ್ದಾರೆ. ಜೊತೆಗೆ ಎಚ್ಚರಿಕೆಯನ್ನು ಇಂಗ್ಲಿಷ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಎಲೆಕ್ಷನ್ ಇದೆ, ಈ ವರ್ಷದ ಅಕ್ಟೋಬರ್ನಲ್ಲಿ ಬಿಹಾರದಲ್ಲಿ ಎಲೆಕ್ಷನ್ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಹಿಂದಿ ಭಾಷಿಕ ರಾಜ್ಯಗಳಾಗಿರೋದ್ರಿಂದಾಗಿ ಮತ್ತೆ ದೇಶದ ಒಳಗಡೆ ಇರ್ತಕ್ಕಂಥ ಜನರಿಗೆ, ಭಾರತವಾಸಿಗಳಿಗೆ ಹಿಂದಿಯಲ್ಲಿ ಕನ್ವೆ ಮಾಡಿದ್ದಾರೆ. ಇಂಗ್ಲಿಷ್ನಲ್ಲಿ ಯಾಕೆ ಅಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಇದು ಜಗತ್ತೇ ಕೇಳಿಸ್ಕೊಳ್ಬೇಕು, ಜಗತ್ತು ನಾವು ಹೇಳಿದ್ದನ್ನ ಈಗ ಕೇಳಿಸ್ಕೋಬೇಕು, ನಾವು ಬಿಡಲ್ಲ ಯಾರನ್ನು. ಯಾರು ಈ ದಾಳಿಯನ್ನ ಮಾಡಿದ್ದಾರೆ, ಈ ದಾಳಿಯನ್ನ ಮಾಡಲಿಕ್ಕೆ ಯಾರು ಪಿತೂರಿಯನ್ನ ಮಾಡಿದ್ದಾರೆ, ಯಾರು ಸಂಚನ ಮಾಡಿದ್ದಾರೆ, ಅವರನ್ನ ನಾವು ಬಿಡಲ್ಲ. ಇಡೀ ಜಗತ್ತೇ ನಮ್ಮ ಮಾತನ್ನ ಈಗ ಕೇಳಿಸ್ಕೋಬೇಕು, ನಾವು ಕ್ರಮಗಳನ್ನು ಕೈಗೊಳ್ತೀವಿ ಎನ್ನುವಂತಹ, ಯಾರನ್ನೂ ಬಿಡಲ್ಲ, ಮಟ್ಟ ಹಾಕ್ತೀವಿ ಎನ್ನುವಂತಹ ಮಾತನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದಿಯಲ್ಲೂ ಹೇಳಿದ್ದಾರೆ, ಇಂಗ್ಲಿಷ್ನಲ್ಲೂ ಹೇಳಿದ್ದಾರೆ. ಸೊ ಮೆಸೇಜ್ ವರ್ಲ್ಡ್ ಲೀಡರ್ಗೆ. ಕಾರಣ ಏನು ಅಂತ ಹೇಳಿದ್ರೆ, ನಾಳೆ ಪಾಕಿಸ್ತಾನದ ಮೇಲೆ ಯಾರೂ ಊಹೆ ಮಾಡಲಾಗದಂತಹ ದೊಡ್ಡದೊಂದು ಮಿಲಿಟರಿ ಕ್ರಮ, ಅದರ ಅನಿವಾರ್ಯತೆ ಇದೆ ಅಂತೇಳಿ ನಮಗೇನಾದರೂ ಅನಿಸಿ ಅಂತಹ ಕ್ರಮಕ್ಕೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಹೆಜ್ಜೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ವಿದೇಶ ನಾಯಕರು, ಬೇರೆ ರಾಷ್ಟ್ರಗಳ ನಾಯಕರು ನಮ್ಮನ್ನು ಪ್ರಶ್ನೆ ಮಾಡಬಾರ್ದು, ನಾವು ಯಾಕೆ ಅದನ್ನು ಮಾಡಿದ್ವಿ ಅಂತೇಳಿ. ಸೊ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಮಧುಬನಿಯಲ್ಲಿ ನಡೆದಂತಹ ರ್ಯಾಲಿಯ ಮುಖಾಂತರ. ಸೊ ಮಾನ್ಯ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಕೇಳೋಣ. Friends, today from the soil of Bihar, I say to the whole world, India will identify, track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us. I thank the people of various countries and their leaders who have stood with us in these times. Friends, today from the soil of Bihar, I say to the whole world, India will identify, track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us. I thank the people of various countries
and the leaders who have stood with us in these times. Friends, today